ನಾನು ಆಕ್ಚುಲಿ ಇವತ್ತು ಮೀನ್ ಫುಡ್ ಬಗ್ಗೆ ವಿಚಾರ ತಿಳಿಸೋಣ ಅಂತ ಬಂದೆ. ನಂದೊಂದು ವಿಡಿಯೋ ಹಾಕಿದೆ, ನಮ್ದು ಫಿಶ್ ಪಾಂಡ್ಗೆ ಮೀನ್ ಬಿಡ್ತಾ ಇರೋದು ನಾನು ನಮ್ಮ ತಾಯಿ. ಆ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರು, ಬ್ರೋ ಸೊ ದಯವಿಟ್ಟು ನಾವು ಮೀನ್ ಸಾಗಾಣಿಕೆ ಮಾಡ್ಬೇಕಂತ ಅನ್ಕೊಂಡಿದೀವಿ, ಸೊ ನಮ್ಗೆ ಡೈಲಿ ಲಾಕ್ಸ್ ಮಾಡಿ, ಇಲ್ಲಾಂದ್ರೆ ಪ್ರತಿದಿನ ಅದ್ರದ್ದು ಇನ್ಫಾರ್ಮೇಶನ್ ಕೊಡಿ ಅನ್ಬಿಟ್ಟು. ಸೊ ಆಕ್ಚುಲಿ ಇವತ್ತು ಒಂದು ಮೀನ್ ಫುಡ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಹೇಳ್ಬೇಕಾಗಿತ್ತು, ಸೊ ಅದಕ್ಕೆ ಬಂದಿದ್ದೀನಿ. ನೋಡಿ, ಇದು ಆಕ್ಚುಲಿ ನಾವು ಮೀನ್ಗೆ ಊಟನ ನೋಡಿ ಅಲ್ಲಿ ಹಾಕಿದೀವಲ್ಲ, ಬೆಳಿಗ್ಗೆ ಹಾಕಿರೋದು ಫುಡ್ ಅದು. ನಂಗೆ ಝೂಮ್ ಮಾಡಿ ತೋರಿಸ್ತಿದ್ರಿ ಅದನ್ನ. ಈ ಫೀಡ್ ಬಂದ್ಬಿಟ್ಟು ನಮ್ಗೆ ಮೀನ್ ಅಂಗಡಿಗಳೇ ಸಿಗುತ್ತೆ. ಸೊ ನಾನು ಮೀನ್ಗೆ ಊಟನ ಯಾವ್ಯಾವ ತರ ಹಾಕ್ತಾ ಇದ್ದೀನಿ ಅಂದ್ರೆ, ನಾನು ಮೂರ್ ತರ ಫುಡ್ನ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಬಂದ್ಬಿಟ್ಟು ಫಿಶ್ ಫೀಡಿಂಗು, ಇವಾಗ ನಾವು ಅಂಗಡಿಗಳೆಲ್ಲ ಸಿಗುತ್ತೆ ಗೊತ್ತಾ ಫೀಡಿಂಗು, ಅದು ಅದರಲ್ಲಿ ಆಕ್ಚುಲಿ ಏನಿರುತ್ತೆ ಅಂದ್ರೆ ಎಲ್ಲಾ ತರ ಪ್ರೋಟೀನ್ ಇರುತ್ತೆ. ಸೊ ಅದೊಂದು ಡಿವೈಡ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟು ಬೂಸ ಮತ್ತೆ ತಿರ್ಗಾ ಶೇಂಗಾ ಹಿಂಡಿ, ಅದ್ ಬಿಟ್ರೆ ಅಕ್ಕಿ ತೌಡು, ಪಾಲಿಸ್ ಲೌಡ್ ಅಂದ್ರಲ್ಲ ಅಕ್ಕಿ ತೌಡು, ಇದು ಮೂರುನುವೆ ನೀಟಾಗಿ ನಾವು ಮುದ್ದೆ ಮಾಡ್ತೀವಲ್ಲ ಆ ತರ ನೀಟಾಗಿ ಬಿಸಿನೀರಲ್ಲಿ, ಇಲ್ಲಾಂದ್ರೆ ತಣ್ಣೀರಲ್ಲಿ ಆದ್ರೂ ಪರವಾಗಿಲ್ಲ, ಬಿಸಿನೀರಲ್ಲಿ ಹಾಕಿದ್ರೆ ನೀಟಾಗಿ ಇನ್ನೂ ಅದು ಉಂಡೆ ಬರುತ್ತೆ. ಸೊ ಮೀನುಗಳು ಚೆನ್ನಾಗಿ ತಿಂತವೆ. ಅದನ್ನ ನೀಟಾಗಿ ಚೆನ್ನಾಗಿ ಮುದ್ದೆ ತರ ಮಾಡ್ಬಿಟ್ಟು ಅದನ್ನು ಕೂಡ ನಾವು ಮೀನ್ಗೆ ಫೀಡಿಂಗ್ ಆಗಿ ಕೊಡ್ಬೋದು. ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ನಾವು ಇದ್ರದ್ದು ಮೀನ್ ಅಂಗಡಿನಲ್ಲಿ ಸಿಗ್ತಾವಲ್ಲ ಫಿಶ್ ಫೀಡು, ಅದನ್ನು ಕೂಡ ಹಾಕ್ಬೋದು. ಮೂರನೇದು ಬಂದ್ಬಿಟ್ಟು ಏನಂದ್ರೆ ಎಲ್ಲಾ ತರದ ಸೊಪ್ಪುಗಳು. ಇದನ್ನೆಲ್ಲ ಯಾವಾಗ ಅಂದ್ರೆ ನೀವು 3ರಿಂದ 4 ತಿಂಗಳು ಮೇಲ್ಪಟ್ಟ ಮೇಲೆ ಸೊಪ್ಪುಗಳು ಹಾಕೋದು. ಅದಕ್ಕಿಂತ ಕೆಳಗಡೆ ಮರಿಗಳಿಗೆಲ್ಲ ನೀವು ಸ್ವಲ್ಪ ಆದಷ್ಟು ಈ ತರ ಫೀಡಿಂಗು ಫುಡ್ನೇ ಕೊಟ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ನಾನು ಈ ತರ 3 ತರ ಡಿವೈಡ್ ಮಾಡ್ಕೊಂಡಿದ್ದೆ. ಸೊಪ್ಪುಗಳಲ್ಲಿ ಯಾವ್ಯಾವ ತರ ಸೊಪ್ಪುಗಳು ಹಾಕ್ಬೋದು ಅಂದ್ರೆ, ಕೀರೆ ಸೊಪ್ಪು, ದಂಡಿನ ಸೊಪ್ಪು, ಪಾಲಕ್ ಸೊಪ್ಪು, ನಾವು ಮಾಮೂಲಿ ಮನುಷ್ಯ ದಿನ ಸೊಪ್ಪು ಏನೇನಿದೆ ಅದನ್ನೆಲ್ಲ ಹಾಕ್ಬೋದು. ಮತ್ತೆ ನುಗ್ಗೆ ಸೊಪ್ಪು, ಮತ್ತೆ ಬಾಳೆ ಸೊಪ್ಪು ಕೂಡ ಚೆನ್ನಾಗಿ ತಿಂತವೆ ಮೀನುಗಳು. ಎಲ್ಲಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ನೀವು ಅದ್ರೊಳಗಡೆ ಹಾಕಿದ್ರೆ ನೀವು ಫೀಡಿಂಗ್ ನ ಅದು ಈ ತರನು ಕೂಡ ನೀವು ಕಾಸು ಕೊಟ್ಟು ತರ ಫೀಡಿಂಗ್ ನ ನೀವು ಕಮ್ಮಿ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಂದ್ರೆ, ನೀವು ಆಕ್ಚುಲಿ ಮೀನುಗಳಿಗೆ ಯಾವ ತರ ಫೀಡ್ ಕೊಡ್ಬೇಕು ಅಂದ್ರೆ, ನೋಡಿ ಇವಾಗ ಸ್ಟಾರ್ಟಿಂಗು ಏನೋ ನೀವು ಮೀನ್ ಮರಿಗಳನ್ನ ಎಷ್ಟು ತಿಂಗಳು ಮೀನ್ ಮರಿಗಳನ್ನ ತಂದ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ನಿಮ್ಗೆ ಐಡಿಯಾ ಇರಬೇಕು. ಇವಾಗ ನೀವು ನೋಡಿ 2 ತಿಂಗಳು ಮೀನ್ ಮರಿಗಳನ್ನ ತಂದ್ಬಿಟ್ಟಿದ್ದೀರಾ ಅಂದ್ರೆ ನಿಮ್ಗೆ 2ರಿಂದ 3 ತಿಂಗಳು ಸ್ವಲ್ಪನೇ ಫೀಡಿಂಗ್ ತಗೊಳ್ಳೋದು ಮೀನುಗಳು. ಸೊ ಆಫ್ಟರು ಒಂದು 4 ತಿಂಗಳವರೆಗೂ ಮೀಡಿಯಂ ಫೀಡಿಂಗ್ ತಗೊಳುತ್ತೆ. 4 ತಿಂಗಳು ಮೇಲ್ಗಡೆ ನೀವು ಆಫ್ಟರು ನೀವು ಫೀಡಿಂಗ್ ನ ಯಾವ ತರ ಕೊಡ್ಬೇಕು ಅಂದ್ರೆ, ಆಕ್ಚುಲಿ 3 ತಿಂಗಳು ಬಂದ್ಬಿಟ್ಟು ಫೀಡಿಂಗು ನಿಮ್ಗೆ ಕಮ್ಮಿನೇ ತಗೊಳುತ್ತೆ ಫಿಶ್. ಸೊ ಆಫ್ಟರ್ 3 ಮಂತ್ಸ್, 3 to 4 ಮಂತ್ಸ್ ನೀವು ಮೀನ್ ಮರಿನ ಎಷ್ಟು ತಿಂಗಳು ಮರಿ ಬಿಟ್ಟಿದ್ದೀರಾ ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಒಂದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನೀವು 3ರಿಂದ 4 ತಿಂಗಳು ಮೀನ್ ಮರಿ ಕಮ್ಮಿನೇ ಫುಡ್ ತಗೊಳುತ್ತೆ. ಆಫ್ಟರ್ 4 to 8 ಮಂತ್ಸ್ ವರ್ಗು ಫೀಡಿಂಗು ನಿಮ್ಗೆ ಜಾಸ್ತಿ ಬೇಕಾಗುತ್ತೆ. ಯಾಕೆಂದ್ರೆ ಒಂದು ಮೀನ್ದು ಯೌವನದ ಏಜ್ ಇರುತ್ತೆ. ಸೊ ಯೌವನದ ಏಜ್ ಅಲ್ಲಿ ನೀವು ಮೀನುಗಳಿಗೆ ಕರೆಕ್ಟ್ ಆಗಿ ಫೀಡಿಂಗ್ ಕೊಟ್ರೆ 100% ಸೈಜ್ ಬರುತ್ತೆ. ಇವಾಗ ಮನುಷ್ಯರು ನಾವ್ ಹೆಂಗೋ ಒಂದೇ ಏಜ್ ಇಂದ ನಾವ್ ಹೆಂಗೆ ಇವಾಗ 10ನೇ ಏಜ್ ವರ್ಗು ನಾರ್ಮಲ್ ಆಗಿ ಬೆಳಿತೀವೋ, ಸೊ ಆಫ್ಟರ್ ಒಂದ 12 to 18 ಇಯರ್ಸ್, 12ರಿಂದ 18ನೇ ವಯಸ್ಸಲ್ಲಿ ಹೆಂಗೆ ಇಮಿಡಿಯೇಟ್ಲಿ ಗ್ರೋತ್ ಆಗ್ತೀವೋ, ಸೊ ನಾವು ಆ ತರ ಮೀನ್ ಮರಿಗಳು ಅಷ್ಟೇ 4ನೇ ತಿಂಗಳಿಂದ 8ನೇ ತಿಂಗಳವರೆಗೂ ನೀವು ಯಾವ ತರ ಫೀಡಿಂಗ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಮೀನು ಯಾವ್ಯಾವ ತರ ಸೈಜ್ ಬರುತ್ತೆ ಅನ್ಬಿಟ್ಟು. ಸೊ ನೀವು ದಯವಿಟ್ಟು ಮೀನ್ಗೆ ಫೀಡಿಂಗ್ ನ ಕೊಡ್ಬೇಕಾದ್ರೆ 4ರಿಂದ 8ನೇ ತಿಂಗಳವರೆಗೂ ಒಳ್ಳೆ ಫೀಡಿಂಗ್ ಕೊಟ್ರೆ ನಿಮ್ಗೆ ಒಳ್ಳೆ ಸೈಜ್ ಬರುತ್ತೆ. ಇದೊಂದು ವಿಚಾರ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಫೀಡಿಂಗ್ ಕೊಡ್ಬೇಕಾಗುತ್ತೆ. ಮತ್ತೆ ಆಕ್ಚುಲಿ ಇನ್ನೊಂದೇನಂದ್ರೆ, ಟಾರ್ಪಲ್ ಆಗಿ ಫಿಶ್ ಫಾರ್ಮಿಂಗ್ ಮಾಡೋರಿಗೆ ಮೀನು ಸೈಜ್ ಬರಲ್ಲ, ಬೆಳವಣಿಗೆ ಬರಲ್ಲ ಅನ್ಬಿಟ್ಟು ಒಂದು ತಪ್ಪು ಮಾಹಿತಿ ಐತೆ. ಆಕ್ಚುಲಿ ಯಾಕೆ ಗೊತ್ತಾ, ಮೀನುಗಳು ಟಾರ್ಪಲ್ ಹಾಕ್ಬಿಟ್ಟು ಬೆಳವಣಿಗೆ ಮಾಡಿದ್ರೆ ಅಂದ್ರೆ ಮೀನು ಫಾರ್ಮಿಂಗ್ ಮಾಡಿದ್ರೆ ಸೊ ಸೈಜ್ ಆಗಲ್ಲ ಅಂತ ಅವ್ರು ಹೇಳೋದು. ಸರಿಗೆ ಫೀಡ್ ಕೊಟ್ಟಿರಲ್ಲ ಅವ್ರಿಗೆ ಟೈಮ್ಗೆ. ಸೊ ಅದಕ್ಕೇನೆ ಅವ್ರಿಗೆ ಆ ಮೀನುಗಳಿಗೆ ಬೆಳವಣಿಗೆ ಆಗಿರಲ್ಲ. ಇವಾಗ ನೋಡಿ, ನೀವು ಒಂದು ಕೆರೆಗೆ ಬಿಡ್ತೀರಾ, ಮತ್ತೆ ತಿರ್ಗಾ ಯಾವ್ದಾದ್ರು ಒಂದು ಬಾವಿಗೆ ಬಿಡ್ತೀರಾ, ಇಲ್ಲಾಂದ್ರೆ ನೀವು ಮೀನ್ ಸಾಗಾಣಿಕೆ ಮಾಡೋದಕ್ಕೆ ಇವಾಗೆಲ್ಲ ಕೆರೆ ಮಾಡ್ಕೊಂಡು ಮೀನ್ ಸಾಗಾಣಿಕೆ ಮಾಡ್ತಾರೆ. ಅದಕ್ಕೆ ಮೀನ್ ಬಿಟ್ರೆ ಅದರಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು ಮತ್ತೆ ಹುಲ್ಲು ಮತ್ತೆ ಬೇರೆ ಏನೇನೋ ತಿಂದಿ ಬೆಳೆಯುತ್ತೆ. ನಾವು ಟಾರ್ಪಲ್ ಹಾಕ್ಬಿಟ್ಟು ನಾವು ಫಾರ್ಮಿಂಗ್ ಮಾಡಿದ್ರೆ ಟಾರ್ಪಲ್ ಒಳಗಡೆ ಏನ್ ಸಿಗುತ್ತೆ ಮೀನುಗಳಿಗೆ, ನಾವೇನ್ ಫೀಡ್ ಹಾಕ್ತಿವಿ ಅದಷ್ಟೇ ಸಿಗೋದು ಅವಕ್ಕೆ. ಸೊ ನಾವ್ ಅದಕ್ಕೆ ಏನ್ ಮಾಡ್ಬೇಕು, ಅದ್ರ ಟೈಮಿಂಗ್ ನೋಡ್ಕೊಂಡು ಕರೆಕ್ಟ್ ಆಗಿ ಫೀಡಿಂಗ್ ಕೊಡ್ಬೇಕು. ಅವ್ ಯಾವಾಗ ಗ್ರೋತಿಂಗ್ ಟೈಮ್ ಇರುತ್ತೋ ಆ ಟೈಮ್ ನ ತಿಳ್ಕೊಂಡು ಕರೆಕ್ಟ್ ಆಗಿ ನಾವು ಫೀಡಿಂಗ್ ಕೊಟ್ವಿ ಅಂದ್ರೆ 100% ಮೀನುಗಳು ಗ್ರೋತಿಂಗ್ ಆಗಿ ಆಗುತ್ತೆ, ಒಳ್ಳೆ ಸೈಜ್ ಬರುತ್ತೆ. ಸೊ ನೀವು ಅದನ್ನ ಸೇಲ್ ಮಾಡ್ಬೇಕಾದ್ರೂ ಕೂಡ ನಿಮ್ಗೆ 100% ಒಳ್ಳೆ ಪ್ರೈಸ್ಗೆ ಹೋಗುತ್ತೆ.
ಟಾರ್ಪಲ್ ಹಾಕಿ ಫಿಶ್ ಫಾರ್ಮಿಂಗ್ ಮಾಡಿದ್ರೆ ಮೀನು ಬೆಳವಣಿಗೆ ಆಗಲ್ಲ ಅನ್ನೋದು ತಪ್ಪು ಮಾಹಿತಿ. ಸೊ ಅದಕ್ಕೆ ಸರಿ ಫೀಡಿಂಗ್ ಕೊಟ್ಟಿರಲ್ಲ, ಅದಕ್ಕೇನೆ ಅವ್ರಿಗೆ ಬೆಳವಣಿಗೆ ಆಗಿರಲ್ಲ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ನೀವು ಪ್ರತಿದಿನ ಫೀಡಿಂಗ್ ಹಾಕಕ್ ಬಂದಾಗ ಮೀನುಗಳನ್ನ ಅದ್ರ ಜೊತೆ ಆಕ್ಚುಲಿ ನೀವು ಕನೆಕ್ಟ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ, ನೀವು ಮೀನಿಗೆ ಫೀಡಿಂಗ್ ಮಾಡಕ್ ಬರ್ತೀರಲ್ವಾ, ಫುಡ್ ಹಾಕಕ್ ಬರ್ತೀರಲ್ವಾ, ಯಾವ್ದಾದ್ರು ಒಂದು ಪೋರ್ಷನ್ ಅಲ್ಲಿ ಹಾಕೋಬೇಕು ನೀವು ಫೀಡಿಂಗ್ ನ. ಯಾಕೆ ಅಂದ್ರೆ ನೀವು ಬಂದು ನೀವು ಮಾತಾಡ್ತಿದ್ದಂಗೆನೆ, ಇವಾಗ ನಮ್ಮ ಅಪ್ಪಾಜಿ ಅಲ್ಲಿ ಕೂತಿದ್ದಾರೆ ನೋಡಿ, ನಮ್ಮ ಅಪ್ಪಾಜಿ ಆಕ್ಚುಲಿ ಅವ್ರು ಹೆಂಗೆ ಅಂದ್ರೆ, ಬಂದ್ರೆ ಊಟ ಹಾಕಕ್ ಬಂದಿದ್ದೀನಿ, ಅರ್ಧೊಂದು ವಿಜಿಲ್ ಐತೆ ಅಂತ ವಿಜಿಲ್ ಹೊಡಿತಾರೆ. ಆ ತರ ವಿಜಿಲ್ ಹೊಡೆದ್ರೆ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಅಲ್ಲಿ ಊಟ ಹಾಕೋದಕ್ಕೆ ಅವೆಲ್ಲ ಅಲ್ಲಿಗೆ ಬರ್ತವೆ. ಸೊ ನೀವು ಈ ತರ ಮೀನುಗಳ ಜೊತೆ ಕನೆಕ್ಟ್ ಆಗೋದ್ರಿಂದ ನಿಮ್ಗೆ ಬೆನಿಫಿಟ್ ಏನಂದ್ರೆ, ಮೀನುಗಳು ಆರೋಗ್ಯವಿದಾವಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲ ಒಂದೇ ಕಡೆ ಬರ್ತವೆ. ನೀವು ನಿಮ್ ವಾಯ್ಸ್ ಕೇಳ್ತಿದಂಗೆನೆ ನಮ್ಮ ಓನರ್ ಬಂದಿದ್ದಾರೆ ಫೀಡಿಂಗ್ ಮಾಡೋದಕ್ಕೆ, ಫುಡ್ ಹಾಕೋದಕ್ಕೆ ಅಂದ್ಬಿಟ್ಟು ಒಂದೇ ಹತ್ರ ಬಂದಾಗ ಮೀನುಗಳೆಲ್ಲ ಅಬ್ಸರ್ವ್ ಮಾಡ್ಕೋಬಹುದು ನೀಟಾಗಿ. ಸೊ ನಿಮ್ಗೆ ಮೀನುಗಳು ಆರೋಗ್ಯವಿದಾವ ನೋಡ್ಕೋಬಹುದು, ಮತ್ತೆ ಸೈಜ್ ಬರ್ತಿದ್ಯಾ ನೋಡ್ಕೋಬಹುದು. ಮತ್ತೆ ಇವಾಗ ಕೆಲವೊಂದು ನೋಡಿ, ಈ ತರ ಪಾಂಡ್ ಮಾಡಿದಾಗ ಏನ್ ಮಾಡ್ತೇವೆ ಅಂದ್ರೆ, ಹಾವುಗಳು ಮತ್ತೆ ತಿರ್ಗಿ ಕಪ್ಪೆಗಳು ಬಂದು ಸೇರ್ಕೊಂಡ್ಬಿಟ್ಟು ಕೆಲವೊಂದು ಮೀನುಗಳನ್ನ ಡ್ಯಾಮೇಜ್ ಮಾಡ್ಬಿಡ್ತವೆ. ಅಂದ್ರೆ ಬಾಳೆಗೆಲ್ಲ ತಿನ್ಬಿಟ್ಟಿರ್ತವೆ, ಮತ್ತೆ ತಿರ್ಗಾ ಎಲ್ಲ ಕಚ್ಬಿಟ್ಟಿರ್ತವೆ. ಸೊ ಅವು ಇಂದ ಎಸ್ಕೇಪ್ ಆಗಿ ಬಂದಿರ್ತವೆ. ಆ ತರ ಡ್ಯಾಮೇಜ್ ಫಿಶಸ್ ಏನಾದ್ರು ಇತ್ತು ಅಂದ್ರೆ ನಮ್ಗೆ ಗೊತ್ತಾಗುತ್ತೆ, ಒಳಗಡೆ ಕಪ್ಪೆಗಳು ಇಲ್ಲಾಂದ್ರೆ ಹಾವುಗಳು ಇವೇನಾದ್ರು ಸೇರ್ಕೊಂಡಿದ್ದೇವೆ, ಇವನ್ನ ತೆಗಿಬೇಕಂತ ಗೊತ್ತಾಗುತ್ತೆ. ಸೊ ಈ ತರ ನೀವು ಒಂದ್ ಕಡೆ ನೀವು ಫುಡ್ನ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಮೀನುಗಳು ಏನ್ ಸೈಜ್ ಬಂದಿದೆ, ಆರೋಗ್ಯವಾಗಿ ಇದಾವ ಮೀನುಗಳು, ಮತ್ತೆ ಈ ಪಾಂಡ್ಗೆ ಅಡ್ಜಸ್ಟ್ ಆಗಿದಾವ ನೀಟಾಗಿ, ಇದು ಗೊತ್ತಾಗುತ್ತೆ ನಿಮ್ಗೆ. ಸೊ ಈ ತರ ಎಲ್ಲ ಕೆಲಸ ಮಾಡೋದು. ಅಪ್ಪ ಬಾಯ್ಲಿ ಇವ್ರೆ ನಮ್ಮ ಅಪ್ಪ ಅವ್ರೇನೆ ದಿನ ಡೈಲಿ ಬಂದು ಇದಕ್ಕೆ ಮೀನ್ಗೆಲ್ಲ ಊಟ ಆಗೋದು ನಮ್ ಡ್ಯಾಡಿನೇನೆ. ಸೊ ಅದನ್ನ ಮೇಂಟೈನ್ ಮಾಡ್ತಾ ಇರೋದು, ಅದ್ರ ಜೊತೆ ಎಲ್ಲ ಕನೆಕ್ಟ್ ಆಗ್ತಾ ಇರೋದು ಜಾಸ್ತಿ ನಮ್ಮ ಅಪ್ಪ ಅವ್ರೇನೆ. ನಾನು ಆಕ್ಚುಲಿ ಫೀಡಿಂಗ್ ಹಾಕಕ್ ಬಂದ್ರೆ ನಾನು ನಮ್ಮ ಅಪ್ಪನ ಜೊತೆಲೆ ಬರ್ತೀನಿ, ಹಿಡಿಯಪ್ಪ ಇದನ್ನ ಮಾಡ್ಕೊಳ್ಳಿ. ಸೊ ನೀವು ದಯವಿಟ್ಟು ಫಿಶ್ಗೆ ಮೀನ್ ಹಾಕ್ತೀರಾ ಅಂದ್ರೆ ಎಲ್ ಬೇಕಲ್ಲೇ ಹಾಕ್ಬೇಡ್ರಿ. ಸೊ ದಯವಿಟ್ಟು ಯಾವ್ದಾದ್ರು ಒಂದ್ ಕಡೆ ಮಾತ್ರ ನೀವು ಮೀನ್ಗೆ ಊಟ ಹಾಕಿ. ಸೊ ನಿಮ್ಗೆ ಅವಾಗ ಎಲ್ಲ ಮೀನುಗಳು ಒಂದ್ ಕಡೆ ಬರ್ತವೆ, ನೀವು ಆರಾಮಾಗಿ ನೋಡ್ಬೋದು ಆರೋಗ್ಯವಿದ್ದಾವ ಮೀನುಗಳು, ಮತ್ತೆ ತಿರ್ಗಾ ನೀಟಾಗಿ ಸೆಟ್ ಆಗಿದ್ಯಾ, ಏನಾದ್ರು ಡ್ಯಾಮೇಜ್ ಇದಾವ, ಒಳ್ಳೆ ಸೈಜ್ ಬರ್ತಿದಾವ ಅಂತ ಚೆಕ್ ಮಾಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮತ್ತೆ ಫೇಸ್ಬುಕ್ ಪೇಜ್ ಇದೆ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತಂದ್ರೆ ಕೇಳಿ, ನನ್ಗೆ ಗೊತ್ತಿರೋಷ್ಟು ವಿಚಾರ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಥ್ಯಾಂಕ್ಸ್.